ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಕೇರಳಂನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಆದರೆ ಸಿಎಂ ಆಯ್ಕೆ ಕಗ್ಗಂಟಾಗಿ ಉಳಿದಿದೆ. ಕೇರಳದಲ್ಲಿನ ಬಿಕ್ಕಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನರಿಗೆ ನಿರಾಶೆಯನ್ನು ಮೂಡಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂದರೆ, ಇದೇ ಒಂದು ಮೇ ತಿಂಗಳಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ, ಅಧಿಕಾರವನ್ನು ನಾವು ಅನುಭವಿಸ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಲವರಿದ್ದರು. ಆದರೆ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೇರಳದ ಬಿಕ್ಕಟ್ಟಿನ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಯಥಾಸ್ಥಿತಿಯನ್ನು ನಡೆದುಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಯೋಚಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಮೇ 20ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ ಇತ್ತು. ಜೊತೆಗೆ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ಒತ್ತಡಗಳು ಕೂಡ ಕೇಳಿಬರ್ತಾ ಇತ್ತು. ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಯಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿದರು, ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡಿದರು, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮಾತುಕತೆಯನ್ನು ಮಾಡಿದರು. ಮೇ 12 ಬಳಿಕ ತಮಗೊಂದು ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರನ ಇಟ್ಕೊಂಡಿದ್ರು. ಆದರೆ ಪಂಚರಾಜ್ಯದ ಚುನಾವಣೆಯ ಕಾರಣಕ್ಕಾಗಿ ಮುಂದೂಡಲ್ಪಟ್ಟಿರ್ತಕ್ಕಂಥ ಈ ಒಂದು ಬದಲಾವಣೆಯ ವಿಚಾರ ಈಗ ಮತ್ತೆ ಪಂಚರಾಜ್ಯದ ಫಲಿತಾಂಶದ ಕಾರಣಕ್ಕಾಗಿ ಇನ್ನಷ್ಟು ವಿಳಂಬ ಆಗ್ತಾ ಇದೆ. ಪ್ರಮುಖವಾಗಿ ಕೇರಳದಲ್ಲಿ UDF ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಕಾಂಗ್ರೆಸ್ ಬಹುಮತವನ್ನು, ಅಂದರೆ ಹೆಚ್ಚಿನ ಸಂಖ್ಯೆಯ ಶಾಸಕರನ್ನು UDFನಲ್ಲಿ ಹೊಂದಿರತಕ್ಕಂಥ ಪಕ್ಷ. ಹಾಗಾಗಿ ಕಾಂಗ್ರೆಸ್ ಅಲ್ಲಿ CM ಆಯ್ಕೆಯನ್ನು ಮಾಡಬೇಕಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ಗೆ ಕೇರಳಂನಲ್ಲಿ ತಲೆನೋವಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಸರ್ಕಾರ ರಚನೆ ಮಾಡುವಂಥ ಹೊಸ್ತಿಲಲ್ಲಿ ಅಲ್ಲಿ ಬಿಕ್ಕಟ್ಟು ಎದುರಾಗಿದೆ. ವೇಣುಗೋಪಾಲ್ ಇರ್ಬೋದು, ಹಾಗೆ VD ಸತೀಶನ್ನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಹೈಕಮಾಂಡ್ನಲ್ಲೇ ಇದೆ. ಯಾರನ್ನು CM ಆಗಿ ಆಯ್ಕೆ ಮಾಡಬೇಕು, CM ಆಗಿ ಆಯ್ಕೆ ಮಾಡಿದ್ರೆ ನಂತರದಲ್ಲಾಗುವಂಥ ಗೊಂದಲಗಳೇನು, ಅಥವಾ ಸುಸೂತ್ರವಾಗಿ ಎಲ್ಲವೂ ನಡೆದುಕೊಂಡು ಹೋಗುತ್ತಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳು ಹೈಕಮಾಂಡ್ ಮುಂದೆ ಇದೆ. ಹಾಗಾಗಿ ಅಳೆದು ತೂಗಿ CM ಅನ್ನು ಆಯ್ಕೆ ಮಾಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕೇರಳದ ಏನು ಬಿಕ್ಕಟ್ಟಿದೆಯಲ್ಲ, ಈ ಒಂದು ಬಿಕ್ಕಟ್ಟಿನ ಬಗೆಹರಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಾಕಷ್ಟು ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ. VD ಸತೀಶನ್ನವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಬೆಂಬಲ ಇದೆ. ಆದರೆ ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಬೆಂಬಲವನ್ನು ಸೂಚಿಸಿದ್ದಾರೆ. 46ಕ್ಕೂ ಹೆಚ್ಚು ಶಾಸಕರು ವೇಣುಗೋಪಾಲ್ ಅವರು CM ಆಗಬೇಕು ಅನ್ನುವಂಥ ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದರು. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವನ್ನು ತರಿಸಿದೆ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾಗಿರುವ ವಿಚಾರ ಏನು ಅಂತಂದರೆ, ಈ ರೀತಿಯಾಗಿ ಸರ್ಕಾರ ರಚನೆಯ ಪೂರ್ವದಲ್ಲೇ ಕೇರಳದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ CM ಆಯ್ಕೆ ಮಾಡಿದ್ರೂ ಕೂಡ ನಂತರದಲ್ಲಿ ಒಂದಿಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಆ ಒಂದು ಸರ್ಕಾರವನ್ನು ಗಮನಿಸುವಂಥ ಕೆಲಸವನ್ನು ಮಾಡುತ್ತೆ. ಯಾವ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದೆ, ಜೊತೆಗೆ ಸುಸೂತ್ರವಾಗಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗುತ್ತಾ, ಅಥವಾ ಇನ್ನೊಂದಿಷ್ಟು ಶಾಸಕರ ನಡುವೆ ಅಪಸ್ವರಗಳು ಹುಟ್ಟುಕೊಂಡು, ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ರೀತಿಯ ಬೆಳವಣಿಗೆಗಳೇನಾದರೂ ಆಗುತ್ತಾ, ಪಕ್ಷ ಸರ್ಕಾರ ಏನಿದೆಯಲ್ಲ ಆ ಸರ್ಕಾರವೇ ಬಿದ್ದು ಹೋಗುವಂಥ ರೀತಿಗೆ ಏನಾದರೂ ಅಲ್ಲಿ ಡೆವಲಪ್ಮೆಂಟ್ ಆಗುವಂಥ ಸಂಭವವೇನಾದರೂ ಇದೆಯಾ, ಈ ರೀತಿಯಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಕೇರಳವನ್ನು ಗಮನಿಸಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ರೀತಿಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನಸ್ಸಿಲ್ಲ. ಈಗಾಗಲೇ ಯಥಾಸ್ಥಿತಿ ಏನಿದೆಯಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಒಂದಷ್ಟು ದಿನಗಳ ಕಾಲ ಕೇರಳವನ್ನಷ್ಟೇ ನಾವು ಗಮನಿಸ್ಬೋದು, ಕೇರಳವನ್ನಷ್ಟೇ ಒತ್ತು ಕೊಟ್ಟು ಕೇರಳದಲ್ಲಿ ಸರ್ಕಾರವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಪಡ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಜೊತೆಗೆ ಮೇ ತಿಂಗಳಲ್ಲೇನಾದರೂ ನಾಯಕತ್ವ ಬದಲಾವಣೆಯನ್ನು ಮಾಡಿಬಿಟ್ರೆ ಕರ್ನಾಟಕದಲ್ಲಿ, ಕರ್ನಾಟಕ ಮತ್ತು ಕೇರಳ ಎರಡೂ ಡಬಲ್ ಟ್ರಬಲನ್ನು ಹೈಕಮಾಂಡ್ ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಈಗಾಗಲೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ ಮೇ 20ಕ್ಕೆ. ಇಂಥ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರನ್ನೇನಾದರೂ ನೀವು ಕೆಳಗಿಳಿಸಿ DK ಶಿವಕುಮಾರ್ ಅವ್ರನ್ನೋ ಅಥವಾ ಇನ್ಯಾರನ್ನೋ ತಂದಲ್ಲಿ ಕೂಡಿಸಿದಂಥ ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಗಿಬಿಡುತ್ತೆ, ಈ ಹಿಂದೆ 3 ವರ್ಷ ಏನು ಕಂಪ್ಲೀಟ್ ಮಾಡಿದ್ರಲ್ಲ ಅದೇ ರೀತಿಯಾಗಿ ನಡೆದುಕೊಂಡು ಹೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಅಂದಾಜು ಮಾಡೋದಕ್ಕಾಗೋದಿಲ್ಲ. ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಜೊತೆಗೆ ಕೇರಳದಲ್ಲಿ ಈಗಾಗಲೇ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿಯೇ ಬಿಕ್ಕಟ್ಟು ಎದುರಾಗಿದೆ, ಅಲ್ಲೂ ಕೂಡ ಇವರು ಗಮನಿಸಬೇಕಾಗತ್ತೆ. ಎರಡೆರಡು ಟ್ರಬಲನ್ನು ಇವರು ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮನಸ್ಸನ್ನು ಮಾಡೋದಿಲ್ಲ. ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿಯವರ ಸಮಯ ಕೇವಲ ಕೇರಳದ CM ಆಯ್ಕೆಗೆ ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಕೇರಳದಲ್ಲಿ CM ಆಯ್ಕೆ ಆಗಿ ನಂತರ ಒಂದಿಷ್ಟು ಸುಸೂತ್ರವಾಗಿ ಅಲ್ಲಿ ಸರ್ಕಾರ ನಡೆದುಕೊಂಡು ಹೋಗ್ತದೆ ಅನ್ನುವಂಥದ್ದು ಖಾತರಿಯಾದ ಬಳಿಕವೇ ಕರ್ನಾಟಕದಲ್ಲಿ ಬದಲಾವಣೆ ಅಥವಾ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮೇ 12 ಬಳಿಕ ದೆಹಲಿಗೆ ಹೋಗಿ ಅಥವಾ ಮೇ 20 ನಂತರದಲ್ಲಿ ನಮಗೊಂದಿಷ್ಟು ಅಧಿಕಾರ ಸಿಗತ್ತೆ ಅನ್ನುವಂಥ ಯೋಚನೆಯಲ್ಲಿದ್ದಂತಹ
ಹಿರಿಯ ಶಾಸಕರಿರ್ಬೋದು, ಹಾಗೆ ನಾಯಕತ್ವ ಬದಲಾವಣೆಯ ಇರತಕ್ಕಂಥ ನಾಯಕರಿಗೂ ಕೂಡ ಕೇರಳದ CM ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರಾಶೆಯಾಗಿದೆ. ಕೇರಳದಲ್ಲಿ ಆಗಿರುವಂಥ ಕಗ್ಗಂಟು ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾವು ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂಥ ರೀತಿಯಲ್ಲಿದ್ದಂಥವರಿಗೆ ಸಾಕಷ್ಟು ನಿರಾಶೆಯನ್ನು ತಂದೊಡ್ಡಿದೆ. ನಾಯಕತ್ವ ಬದಲಾವಣೆಯೂ ಇಲ್ಲ, ಹೈಕಮಾಂಡ್ ಸೂಚನೆ ನಂತರ ಸಚಿವ ಸಂಪುಟ ಬದಲಾವಣೆ ಆಗತ್ತಂತಿಲ್ಲ, ಅದು ಕೂಡ ಈಗ ಸದ್ಯಕ್ಕೆ ಇಲ್ಲ ಅನ್ನುವಂಥ ಮಾತು ಕರ್ನಾಟಕ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.